Everyone, welcome to Sanmarga classes. Let us see question number 28 of chapter Conservation of Plants and Animals. Consolidate the measures that are followed to conserve wildlife. ಹಾಗಿದ್ರೆ ವೈಲ್ಡ್ ಲೈಫ್ ಅನ್ನ ಕನ್ಸರ್ವ್ ಮಾಡ್ಲಿಕ್ಕೆ ವಾಟ್ ಆರ್ ದ ಮೆಜರ್ಸ್ ಅಂತ ಕೇಳ್ತಿದ್ದಾರೆ. ವಾಟ್ ಇಸ್ ವೈಲ್ಡ್ ಲೈಫ್? ವೈಲ್ಡ್ ಲೈಫ್ ಇಸ್ ನಥಿಂಗ್ ಬಟ್ ನಾನ್ ಡೊಮೆಸ್ಟಿಕೇಟೆಡ್ ಸ್ಪೀಶೀಸ್ ಆರ್ ಆರ್ಗ್ಯಾನಿಸಮ್ಸ್ ಅಲ್ವಾ, ಅದನ್ನ ವೈಲ್ಡ್ ಲೈಫ್ ಅಂತ ಕರಿತೀವಿ. ಮೇ ಬಿ ವೈಲ್ಡ್ ಆನಿಮಲ್ಸ್ ಆರ್ ಪ್ಲಾಂಟ್ಸ್ ಆರ್ ಮೈಕ್ರೋ ಆರ್ಗ್ಯಾನಿಸಮ್ಸ್, ಇದನ್ನೆಲ್ಲ ಸೇರಿ ವೈಲ್ಡ್ ಲೈಫ್ ಅಂತ ಕರಿತೀವಿ. ದೇ ಗ್ರೋ, ಈಗ ಪ್ಲಾಂಟ್ ದೇ ಗ್ರೋ ಇನ್ ದೇರ್ ನ್ಯಾಚುರಲ್ ಹ್ಯಾಬಿಟೆಟ್ ಅಲ್ವಾ. ನಾವು ಬೆಳೆಯೋದೆಲ್ಲ ಅದು ನ್ಯಾಚುರಲಿ ಬೆಳೆಯುವಂಥದ್ದು. ಈಗ ಅನಿಮಲ್ಸ್ ಇರಬಹುದು, ಎಲಿಫೆಂಟ್, ಲಯನ್, ಟೈಗರ್, ಡಿಯರ್, ರ್ಯಾಬಿಟ್, ಇದೆಲ್ಲ ವೈಲ್ಡ್ ಲೈಫಿಗೆ ಎಕ್ಸಾಂಪಲ್ ಆಗಿರುತ್ತೆ. ಈಗ ಆಕಳು, ಎಮ್ಮೆ ಎಲ್ಲ ವೈಲ್ಡ್ ಲೈಫ್ ಅಲ್ಲ ಅಲ್ವಾ, ಅದನ್ನೆಲ್ಲ ನಾವು ಸಾಕೋದು. ಆದ್ರೆ ವೈಲ್ಡ್ ಲೈಫ್ ಅಂದ್ರೆ ದೇ ಆರ್ ನಾನ್ ಡೊಮೆಸ್ಟಿಕೇಟೆಡ್ ಆರ್ಗ್ಯಾನಿಸಮ್ಸ್ ಅಂತ ಹೇಳಿರ್ತೀವಿ. ಓಕೆ, ಹೌ ಟು ಕನ್ಸರ್ವ್ ವೈಲ್ಡ್ ಲೈಫ್ ಅಂತ ಅಂದ್ರೆ ವೈಲ್ಡ್ ಲೈಫ್ ಕ್ಯಾನ್ ಬಿ ಕನ್ಸರ್ವ್ಡ್ ಬೈ ಕ್ರಿಯೇಟಿಂಗ್ ಪ್ರೊಟೆಕ್ಟೆಡ್ ಏರಿಯಾಸ್ ಲೈಕ್ ನ್ಯಾಷನಲ್ ಪಾರ್ಕ್ಸ್. ಇಲ್ಲಿ ನ್ಯಾಷನಲ್ ಪಾರ್ಕ್ಸ್ ಆರ್ ಪ್ರೊಟೆಕ್ಟೆಡ್ ಏರಿಯಾಸ್ ವೇರ್ ನೋ ಹ್ಯೂಮನ್ ಆಕ್ಟಿವಿಟೀಸ್ ಆರ್ ಅಲೌಡ್ ಹಿಯರ್. ಇಲ್ಲಿ ಯಾವುದೇ ಹ್ಯೂಮನ್ ಆಕ್ಟಿವಿಟಿ ಅಲೋ ಇರೋದಿಲ್ಲ. ನ್ಯಾಷನಲ್ ಪಾರ್ಕ್ ಒಳಗೆ ಹೋಗೋದು, ನೋಡ್ಕೊಂಡು ಬರೋದು. ಅಲ್ಲಿ ನಾನು ಕಟ್ಟಿಗೆ ಹೆಕ್ಕದೆ, ಗಿಡ ಕಿತ್ತೆ, ಹೂ ಕಿತ್ತೆ, ಪ್ರಾಣಿಗಳಿಗೆ ತ್ರಾಸ್ ಕೊಟ್ಟೆ, ಫುಡ್ ಹಾಕದೆ, ಏನೂ ಇಲ್ಲ. ಗೊತ್ತಾಯ್ತಾ? ಕ್ರಿಯೇಟಿಂಗ್ ಪ್ರೊಟೆಕ್ಟೆಡ್ ಏರಿಯಾಸ್ ಲೈಕ್ ನ್ಯಾಷನಲ್ ಪಾರ್ಕ್ಸ್ ಇರ್ಬೋದು, ಅಥವಾ ರಿಸರ್ವ್ಡ್ ಬಯೋಸ್ಫಿಯರ್ ಇರಬಹುದು. ಇದನ್ನ ಈ ರೀತಿ ಪ್ರೊಟೆಕ್ಟೆಡ್ ಏರಿಯಾವನ್ನ ಕ್ರಿಯೇಟ್ ಮಾಡಬೇಕು. ಸ್ಯಾಂಕ್ಚುರೀಸ್ ಇರಬಹುದು. ಬ್ಯಾನಿಂಗ್ ಹಂಟಿಂಗ್, ಬೇಟೆ ಆಡೋದನ್ನ, ಪ್ರಾಣಿಗಳ ಬೇಟೆ ಆಡೋದನ್ನ ಸ್ಟಾಪ್ ಮಾಡಬೇಕು, ಬ್ಯಾನ್ ಮಾಡಬೇಕು. ಅದರ್ವೈಸ್ ಏನಾಗುತ್ತೆ, ದೆರ್ ವಿಲ್ ಬಿ ಡಿಕ್ಲೈನ್ ಇನ್ ದೇರ್ ನಂಬರ್. ಆ ಸ್ಪೀಶೀಸ್ ನಂಬರ್ ಡಿಕ್ಲೈನ್ ಆಗ್ತಾ ಹೋಗುತ್ತೆ. ಪ್ಲಾಂಟಿಂಗ್ ಟ್ರೀಸ್, ಯಾಕೆ? ಸಿ, ಈಗ ಹೇಗೆ ನಮ್ಮ ಮನೇಲಿ ಕೆಟಲ್ ಎಲ್ಲ ಇದ್ರೆ ಅದಕ್ಕೆ ಹೆಂಗೆ ಒಂದು ಕೊಟ್ಟಿಗೆ ಅಂತ ಕಟ್ಟಿರ್ತೀವಿ, ಅದೇ ತರ ಈ ಫಾರೆಸ್ಟ್ ಏನಿದೆ ಅದೇ ವೈಲ್ಡ್ ಆನಿಮಲ್ಸಿಗೆಲ್ಲ ಮನೆ ಇದ್ದಂಗೆ. ಸೊ ವಿ ಹ್ಯಾವ್ ಟು ಪ್ಲಾಂಟ್ ಟ್ರೀಸ್. ಸ್ಪ್ರೆಡಿಂಗ್ ಅವೇರ್ನೆಸ್ ಅಮಾಂಗ್ ದ ಪೀಪಲ್ಗೆ ಇದ್ರ ಬಗ್ಗೆ ಅವೇರ್ನೆಸ್ ಕೊಡಬೇಕು. ಅಷ್ಟು ಅವೇರ್ನೆಸ್ ಇರೋದಿಲ್ಲ ಅಲ್ವಾ. ನಾವು ಮರ ಕಡಿದ್ರೆ ಏನಾಗ್ತದೆ, ಅಥವಾ ಪ್ರಾಣಿಗಳನ್ನು ಬೇಟೆಯಾಡಿದ್ರೆ ಏನಾಗ್ತದೆ, ಅದರಿಂದ ಇಕೋಸಿಸ್ಟಮ್ ಮೇಲೆ ಯಾವ ತರ ಅಡ್ವರ್ಸ್ ಇಫೆಕ್ಟ್ ಆಗಬಹುದು, ಇದು ಯಾವುದು ಅವರಿಗೆ ಗೊತ್ತಿರೋದಿಲ್ಲ. ಸೊ ವಿ ಹ್ಯಾವ್ ಟು ಸ್ಪ್ರೆಡ್ ಅವೇರ್ನೆಸ್ ಅಮಾಂಗ್ ಪೀಪಲ್. ಇದರಿಂದ ಏನೇನಾಗುತ್ತೆ, ಒಂದು ಸ್ಪೀಶೀಸು ಅಳೆದು ಹೋಯ್ತು ಅಂದ್ರೆ, ಎಕ್ಸ್ಟಿಂಕ್ಟ್ ಆಯ್ತು ಅಂದ್ರೆ, ಅಲ್ಲಿ ಇಕೋಸಿಸ್ಟಮ್ ಮೇಲೆ ಯಾವ ತರ ಎಫೆಕ್ಟ್ ಆಗ್ಬಹುದು, ಹೋಲ್ ಇಕೋಸಿಸ್ಟಮ್ ಬ್ಯಾಲೆನ್ಸ್ ಚೇಂಜ್ ಆಗ್ಬಿಡುತ್ತೆ ಅಲ್ವಾ, ಇಂಬ್ಯಾಲೆನ್ಸ್ ಆಗ್ಬಿಡುತ್ತೆ. ಅದನ್ನ ಮನವರಿಕೆ ಮಾಡಿಕೊಡ್ಬೇಕು. Okay, these are the different steps. Thank you.